ಇನ್ನು ಕಾವೇರಿ ವಿಚಾರದಲ್ಲಿ ಇಂದು ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. 144 ಸೆಕ್ಷನ್ ಜಾರಿಯಾದರೂ ಕೂಡ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಪ್ರತಿಭಟನಾಕಾರರು ಮಣ್ಣು ತಿನ್ನೋ ಮೂಲಕ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀರು ಬಿಟ್ಟು ಮಣ್ಣು ಕೊಟ್ಟ ಸರ್ಕಾರವೆಂದು ಘೋಷಣೆ ಕೂಗಿದ್ರು. ವಿವಿ ಸರ್ಕಲ್ ಬಳಿ ರೈತ ಸಂಘದ ಸದಸ್ಯರು ನಡು ರಸ್ತೆಯಲ್ಲೇ ತಲೆ ಮೇಲೆ ಚಪ್ಪಲಿ ಹೊತ್ತು ಪ್ರತಿಭಟನೆ ನಡೆಸಿದ್ರು. ಮಂಡ್ಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹುರುಳನ್ನ ಹಂಚಿ ರೈತರು ಪ್ರತಿಭಟನೆ ಮಾಡಿದ್ರು. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಪೊಲೀಸರು ಅವಕಾಶವನ್ನ ನೀಡದೆ ಎಲ್ಲರನ್ನ ಬಂಧಿಸಿದ್ರು. ಇನ್ನು ಮೈಸೂರು ರೋಡ್ನಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದು ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಹೆಗ್ಗನಹಳ್ಳಿಯ ಮೋಹನ್ ಥಿಯೇಟರ್ ಸುತ್ತಮುತ್ತಲೂ ಕೂಡ ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ. ಅತ್ತಿಬೆಲೆ ಗಡಿಯಲ್ಲಿ ಆರ್ಎಎಫ್ನ 80, ಬಿಎಸ್ಎಫ್ನ 80 ಯೋಧರು ಮತ್ತು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 200 ಭದ್ರತಾ ಸಿಬ್ಬಂದಿಗಳನ್ನ ನೇಮಿಸಲಾಗಿದೆ. ಆನೇಕಲ್ ತಾಲೂಕಿನ ಸಮಂದೂರು ತಳಿ ಗಡಿಗಳಲ್ಲಿ ಕೂಡ ತಲಾ 1 ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ ತಮಿಳರ ಹೋಟೆಲ್ಗಳು ಹಾಗೂ ಕಂಪನಿಗಳಿಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಬಂದೋಬಸ್ತ್ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ದೇವೆ. ಎಲ್ಲ ಕಡೆ ಪೋಸ್ಟ್ ಇದೆ, ಎಲ್ಲ ಕಡೆ ಪೋಸ್ಟ್ ಮಾಡಿದ್ದೇವೆ. ಫೋರ್ಸ್ ಎಲ್ಲ ಕಡೆ ಇದೆ, ತಾವು ನೋಡ್ತಾ ಇದ್ದೀರಾ. ಇಲ್ಲ RAF ಇದೆ, ಮತ್ತೆ ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಇದ್ದಾವೆ. ಎಲ್ಲ ನಮ್ಮವರು ಕೂಡ ಅವರು ಎಲ್ಲ ರೌಂಡ್ಸ್ ಮಾಡ್ತಾ ಇದ್ದಾರೆ. ಈಗ 2 ಗಂಟೆಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಆದೇಶ ಬರುವುದು ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂತೆ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಮೈಸೂರಿನಲ್ಲೂ ಪ್ರತಿಭಟನೆಗಳು ಮುಂದುವರೆದಿವೆ. ಮೈಸೂರು ನ್ಯಾಯಾಲಯದ ಗಾಂಧಿ ಪುತ್ಥಳಿ ಮುಂಭಾಗ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೈಯಲ್ಲಿ ಚಪ್ಪಲಿ ಹಿಡಿದು ಪ್ರತಿಭಟಿಸಿದ್ರು. ನಮಗೆ ಚಿಪ್ಪೆ ಗತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಮೇಲುಸ್ತುವಾರಿ ಸಮಿತಿಯ ತೀರ್ಪು ವಿರೋಧಿಸಿ ಕನ್ನಡ ಚಳುವಳಿ ಪಕ್ಷದ ವಾಟಾಳ್ ನಾಗರಾಜ್ ಇಂದು ಚಾಮರಾಜನಗರದ ತಮಿಳುನಾಡು ಗಡಿ ಬಂದ್ ಮಾಡಲಿದ್ದಾರೆ. ಇದೀಗ ಚಾಮರಾಜೇಶ್ವರ ದೇವಾಲಯ ಮುಂಭಾಗದಿಂದ ಪಣಜನೂರು ಚೆಕ್ ಪೋಸ್ಟ್ ವರೆಗೂ ಮೆರವಣಿಗೆ ಜಾಥಾ ಹೊರಟಿದ್ದಾರೆ. ಜಾಥಾದಲ್ಲಿ ಸಾರಾ ಗೋವಿಂದು, ಪ್ರವೀಣ್ ಶೆಟ್ಟಿ ಸೇರಿದಂತೆ ಇನ್ನಿತರ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸಿದ್ದಾರೆ.